ದಿವಸ ಒಳಗೆ ಆಡು ನೆಮ್ಮದಿಯಾಗಿ ಕಾಲನು ನೀಡು ಕೊಂಚ ತಡೆದು ಜಗವನು ನೋಡು. ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ಆ ಜಾಗನೂ ಹುಟ್ಟಿತು, ಅವನು ಹುಟ್ಟದ. ನನ್ನ ಮಗ ಜೀವ ಜೀವ ನಮ್ ಜೀವ ನಮ್ ದೈವ ಕಣೋ ಇವನು. ನನ್ನ ಮಗ ಹುಟ್ಟಿದ ತಕ್ಷಣ ತುಂಬ ಫೀಲ್ ಆಯಿತು. ಆ ಫೀಲ್ ಹೇಳ್ಕೊಳಕ್ಕೆ ನನಗೆ ಒಂದು ಇದೇ ಸಿಗಲಿಲ್ಲ. ಒಂದೇನೋ ಒಂಥರ ಎಮೋಷನ್, ಏನೋ ಒಂಥರ ಅಟ್ಯಾಚ್ಮೆಂಟ್. ಅವ್ನು ನೋಡಿದ ತಕ್ಷಣ ಇನ್ನು ನೋಡ್ಬೇಕು ಅನಿಸ್ತದೆ. ನಾನು ತುಂಬ ವರ್ಕ್ ಲೋಡ್ ಪ್ರೆಷರ್ ಇದ್ದಾಗ ಅವ್ನು ಬಂದು ನೋಡಿದ ತಕ್ಷಣ ಫುಲ್ ರಿಲೀಫ್ ಆಗ್ತೀನಿ. ಅವನು ಅಂದರೆ ನಂಗೆ ತುಂಬ ಫೀಲ್ ಆಗುತ್ತೆ. ಎಲ್ಲೋ ಒಂಥರ ನೋಡ್ತಾರೆ, ನಮ್ಮ ತಂದೆ ನೋಡಿದಾಗ ಫೀಲ್ ಆಗ್ತಾ ಇರುತ್ತೆ. ಅವನು ನಂಗೆ ತುಂಬ ಇಷ್ಟ. ಅದು ಹೇಳೋಕ್ಕೆ ಆಗ್ತಾಯಿಲ್ಲ. ಅವ್ನು ನೋಡ್ತಾರೆ ನಂಗೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ. ಡ್ಯೂಟಿಗೆ ಹೊಡೋಣ ಅಂದ್ಕೊತೀನಿ, ಅವ್ನು ನೋಡ್ತಾ ಇರೋದೇ ಟೈಮ್ ಆಗೋದು ಗೊತ್ತಾಗಲ್ಲ, ಡ್ಯೂಟಿಗೆ ಹೋಗೋಕ್ಕೂ ಮನಸ್ಸಾಗ್ತಿರಲ್ಲ. ಅವನು ಅಂದರೆ ಒಂಥರ ಫುಲ್ ಫೀಲ್. ಅದು ಹೇಳೋಕ್ಕೆ ಆಗ್ತಾಯಿಲ್ಲ. ನಕ್ಬಿಟ್ರೆ ಈ ಪ್ರಪಂಚನೇ ನಗ್ತಾ ಇದೆ ಅಂತ ಅನಿಸುತ್ತೆ. ನನ್ನ ತಮ್ಮ ಅಂದರೆ ನಂಗೆ ತುಂಬ ಇಷ್ಟ. ನಾನು ಸ್ಕೂಲಿಂದ ಬಂದ ಕ್ಷಣಕ್ಕೆ ಒಂದು 100 ಕ್ಷಣಕ್ಕೆ ಆಟ ಆಡೋಣ ಅನ್ಸುತ್ತೆ, ಮುದ್ದಾಡೋಣ ಅನ್ಸುತ್ತೆ. ಮೊದಲು ನನ್ನ ಚಾರ್ಲಿ ಹುಟ್ಟಿದ್ದು, ಮಹಾಲಕ್ಷ್ಮಿ ಹುಟ್ಟಿದ್ದು ಅಂತ ಅಂದ್ಕೊಂಡು ತುಂಬ ಖುಷಿ ಆಯಿತು. ಮತ್ತೆ ಸ್ವಲ್ಪ ದಿನ ಹಾಗೆ ಕಳೀತು, ಮತ್ತೆ ಕನ್ಸಿವ್ ಆದೆ. ಮತ್ತೆ ಯಾವುದಾಗುತ್ತಪ್ಪ ಅಂತ ಅಂದ್ಕೊಂಡಿದ್ವಿ. ಪರವಾಗಿಲ್ಲ, ಹೇಗೋ ಗಂಡು ಪಾಪು ಆಯಿತು. ಮನೆ ಖುಷಿ ಆಯಿತು, ಫ್ಯಾಮಿಲಿ ಫುಲ್ ಫಿಲ್ ಅನ್ನಿಸ್ತು. ಹೇಗೋ ದೇವರ ಆಶೀರ್ವಾದ ನಮಗೆ ಇಳಿತಾರೆ ಅಂತ ಖುಷಿ. ನಮ್ಮ ತಮ್ಮನ ಮಗಳು ಹುಟ್ಟಿದ್ಮೇಲೆ ನಮ್ಮ ಮನೆ ಮಹಾಲಕ್ಷ್ಮಿ ಹುಟ್ಟಂಗಾಯಿತು. ನಮ್ಮ ಅಮ್ಮನ ಪ್ರತಿರೂಪ ಅನ್ನಿಸ್ತು. ಸೆಕೆಂಡ್ ಪಾಪು ಆದಾಗ ನಮ್ಮ ಅಪ್ಪನ ಪ್ರತಿರೂಪ ಅನ್ನಿಸ್ತು. ಏನೋ ಒಂಥರ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಮನಸ್ಸಲ್ಲಿರೋ ನೋವು ಸಹ ಕಮ್ಮಿ ಆಗೋಗುತ್ತೆ. ಏನೋ ನಮ್ಮ ಮನೆಗೆ ಅವ್ನು ಮಹಾರಾಜ ಇದ್ದಂಗೆ.